ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಚಾನಲ್ನಲ್ಲಿ ಡಿಫ್ರೆಂಟ್ ಕಾಯಿನ್ಗಳ ಬಗ್ಗೆ ವಿಡಿಯೋ ಇರುವಂಥದ್ದು ಚಾನಲ್ನಲ್ಲಿ ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಹೋರಾಟಗಾರ್ತಿ, ಸ್ವತಂತ್ರದ ಒಂದು ಕಿಚ್ಚನ್ನು ಹತ್ತಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಅದ್ಭುತವಾದಂತಹ ನಾಣ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನ ರಿಲೀಸ್ ಮಾಡಿ ಸುಮಾರು 1.5 ವರ್ಷದ ಕಳೆದಿರುವಂಥದ್ದು. ಒಂದೂವರೆ ವರ್ಷ ಆಗಿದೆ. ನನಗೆ ಈ ಒಂದು ನಾಣ್ಯ ಈಗ ಸಿಕ್ಕಿರುವಂಥದ್ದು. ಯಾಕಂದ್ರೆ ಇದು ಪ್ರಿಂಟ್ ಆಗಿರುವಂಥದ್ದು ರೀಸೆಂಟ್ ಆಗಿ, ರಿಲೀಸ್ ಮಾಡಿ ತುಂಬಾ ದಿವಸಗಳಾಯಿತು. ಸಿಕ್ಕಿರುವಂಥದ್ದು ಇತ್ತೀಚೆಗೆ. ಏನಕ್ಕೋಸ್ಕರ ಈ ಒಂದು ನಾಣ್ಯವನ್ನು ಮಾಡಿರುವಂಥದ್ದು ಅಂದ್ರೆ, ಒಂದು ಸ್ವತಂತ್ರದ ಒಂದು ಪ್ರಥಮ ಸಂಗ್ರಾಮ ಏನಿದೆ, ಸ್ವತಂತ್ರ ಪ್ರಥಮ ಸಂಗ್ರಾಮ ಇದೆಯಲ್ಲ, ಸ್ವತಂತ್ರ ಸಂಗ್ರಾಮದ ಕಿಚ್ಚು ಹೊತ್ತಿದ್ದಂಥದ್ದು ಕಿತ್ತೂರಿನಲ್ಲಿ. ಆ ಒಂದು ವಿಜಯ, ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿರುವಂತಹ ದಿನ ಇದು ನೋಡಿ. 200ನೇ ವರ್ಷ ಕಂಪ್ಲೀಟ್ ಆದಾಗ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂಥದ್ದು. ಆ 200 ವರ್ಷದ ಸವಿ ನೆನಪಿಗೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನವರ ಪೋಸ್ಟರ್ ನೋಡ್ತಾ ಇದ್ದೀರಾ. ನಾಣ್ಯದ ಕವರ್ ಅಲ್ಲಿ ಈ ರೀತಿ ಇರುವಂಥದ್ದು. ಸೊ ನಾಣ್ಯ ರಿಲೀಸ್ ಆಗಿರುವಂಥದ್ದು ಹೈದರಾಬಾದ್ ಮಿಂಟ್ ಇಂದ. ಸೊ ಇದು ಒಂದು ಪ್ರೂಫ್ ಸೆಟ್ ನ ನಾಣ್ಯ. ಸೊ ಪ್ರೂಫ್ ಸೆಟ್ ನಾಣ್ಯದಲ್ಲಿ ಏನಿರುತ್ತೆ, ಆ ಒಂದು ಮಿಂಟ್ ನ ಅಕ್ಷರ ಇರುವಂಥದ್ದು. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆಸಕ್ತರು ಇದರಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನೋಡಬಹುದು. ಡೀಟೇಲ್ಸ್ ಇರುವಂಥದ್ದು ನಾಣ್ಯಗಳ ಬಗ್ಗೆ, ಮತ್ತೆ ಒಂದು ಕಿತ್ತೂರಿನ ಒಂದು ವಿಕ್ಟರಿ ಬಗ್ಗೆ ಅದ್ಭುತವಾದಂತಹ ಒಂದು ಕಥೆಗಳನ್ನ ಬರೆದಿರ್ತಾರೆ. ಅಂದ್ರೆ ನಿಜಾಂಶವನ್ನು, ಇತಿಹಾಸವನ್ನ ಬರೆದಿರ್ತಾರೆ. ಆಸಕ್ತರು ಓದಬಹುದು. ನಾನು ಓದಿದ್ದೀನಿ. ಈಗ ಅದಕ್ಕೆ ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ. ಬೇಕಾದವರು ಹಿಸ್ಟ್ರಿನ ಓದಿ ತಿಳ್ಕೊಬಹುದು. ನೋಡಿ, ನಾಣ್ಯ ಈ ರೀತಿ ಸಿಗುತ್ತೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕುದುರೆ ಮೇಲೆ ಕುಳಿತಿರುವಂಥದ್ದು, ಖಡ್ಗವನ್ನ ಹಿಡಿದು. ಇದು ಒಂದು ಬೆಳ್ಳಿ ಮಿಶ್ರಿತ ನಾಣ್ಯ. 4 ಲೋಹಗಳು ಇದರಲ್ಲಿ ಮಿಕ್ಸ್ ಆಗಿರುವಂಥದ್ದು. ಏನು ಈ ಲೋಹಗಳ ಕಥೆ ಎಲ್ಲವನ್ನ ನಿಮ್ಗೆ ಹೇಳ್ತೀನಿ. ಸೊ ನಾಣ್ಯ ನೋಡ್ಬೋದು ಯಾವ ರೀತಿ ಶೈನಿಂಗ್ ಇದೆ ಅಂತ. ಈ ಒಂದು ನಾಣ್ಯ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಹೈದರಾಬಾದ್ ಮಿಂಟ್ ಇಂದ ರಿಲೀಸ್ ಆಗಿರುವಂಥದ್ದು. ನೋಡ್ಬೋದು ಇಲ್ಲಿ 2024 ಕೆಳಗಡೆ ಎಚ್ ಅಂತ ಇರುವಂಥದ್ದು. ಎಚ್ ಅಂದ್ರೆ ಏನು ಅಂದ್ರೆ ಹೈದರಾಬಾದ್ ಮಿಂಟ್ ಮಾರ್ಕ್ ಅಂತ. ಇದು ಹೈದರಾಬಾದ್ ಮಿಂಟ್ ಇದು ಸ್ಟಾರ್ ಅಂತ ನೀವು ಕೇಳಬಹುದು. ಸ್ಟಾರ್ ಅನ್ನೋದು ಸಾಮಾನ್ಯ ನಾಣ್ಯಗಳಲ್ಲಿ ಮತ್ತೆ UNC ನಾಣ್ಯಗಳಲ್ಲಿ ಬರುತ್ತೆ. ಪ್ರೂಫ್ ಸೆಟ್ಗಳಲ್ಲಿ ಎಚ್ ಅಂತ ಬರುತ್ತೆ ಹೈದರಾಬಾದ್ಗೆ. ಅದೇ ಮುಂಬೈದಾದ್ರೆ M ಅಂತ ಬರುತ್ತೆ. ಕೋಲ್ಕತ್ತಾಗಾದ್ರೆ ಯಾವುದೇ ರೀತಿಯ ಲೆಟರ್ ಇರೋದಿಲ್ಲ. ನೋಡಿ, 200 ವರ್ಷದ ದಿಗ್ವಿಜಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಿ 200 ವರ್ಷಗಳು ಪೂರ್ಣವಾದ ನಂತರ ಈ ಒಂದು ನಾಣ್ಯ ರಿಲೀಸ್ ಆಗಿರೋದಕ್ಕೋಸ್ಕರ 200 ರೂಪಾಯಿನ ಸಿಲ್ವರ್ ನಾಣ್ಯ ರಿಲೀಸ್ ಆಗಿರುವಂಥದ್ದು. ಆಕ್ಚುಲಿ ಈ ಒಂದು ಕಾಯಿನ್ ಕ್ವಾಟರ್ನರಿ ಅಲಾಯ್ ಅಂದ್ರೆ 4 ಲೋಹಗಳಿಂದ ಮಿಶ್ರಿತವಾಗಿರುವಂಥದ್ದು. 35 ಗ್ರಾಮ್ ಇರುವಂತಹ ಈ ಒಂದು ನಾಣ್ಯ ಮೇನ್ ಆಗಿ ಸಿಲ್ವರ್ ಇಂದ ಮಾಡಿರುವಂಥದ್ದು. 50% ಸಿಲ್ವರ್ ಇದ್ರೆ 40% ಕಾಪರ್ ಇರುವಂಥದ್ದು. ಉಳಿದಂತೆ 5% ನಿಕ್ಕಲ್ ಮತ್ತೆ 5% ಜಿಂಕ್ ಅನ್ನ ಮಿಶ್ರಿತ ಮಾಡಿರುವಂಥದ್ದು. ಈ 4 ಲೋಹಗಳನ್ನು ಯಾಕೆ ಮಿಕ್ಸ್ ಮಾಡ್ತಾರೆ ಅಂದ್ರೆ, ಮೇಯ್ನು ಈ ಒಂದು ನಾಣ್ಯ ತುಂಬಾ ಶೈನಿಂಗ್ ಇರಲಿ ಅಂತ, ಮತ್ತೆ ಯಾವುದೇ ರೀತಿಯ ಹೊಳಪನ್ನು ಕಳೆದುಕೊಳ್ಳದೇ ಇರಲಿ ಅಂತ. ಗಾಳಿಗೆ ಎಕ್ಸ್ಪೋಸ್ ಆದ್ರೆ ಸಿಲ್ವರ್ ಬ್ಲಾಕ್ ಕಲರ್ ಆಗುತ್ತೆ. ಆದ್ರೆ ಈ ಒಂದು ಕ್ವಾಟರ್ನಲ್ಲಿ ಅಲಾಯ್ ಆದ್ರೆ ಅಷ್ಟು ಈಸಿಯಾಗಿ ಬ್ಲಾಕ್ ಕಲರ್ ಆಗೋದಿಲ್ಲ. ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಇದು ತುಂಬಾ ಶೈನಿಂಗ್ ಅನ್ನ ಹಾಗೆ ಕಾಪಾಡ್ಕೊಳ್ಳುತ್ತೆ. ನೀವು ಪ್ಯೂರ್ ಸಿಲ್ವರ್ ಕಾಯಿನ್ಗಳನ್ನ ನೋಡಿದ್ರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ತನ್ನ ಹೊಳಪನ್ನ ಕಳ್ಕೊಂಡು ಬ್ಲಾಕ್ ಕಲರ್ಗೆ ಬಂದ್ಬಿಡುತ್ತೆ. ಬಟ್ ಈ ನಾಣ್ಯಗಳು ಅಷ್ಟೊಂದು ಈಸಿಯಾಗಿ ಹಾಳಾಗೋದಿಲ್ಲ. ಸೊ ಈ ಒಂದು 200 ರೂಪಾಯಿನ ಕಮೆಮೊರೇಟಿವ್ ನಾಣ್ಯ ಇವತ್ತು ನೀವೇನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅವೈಲಬಲ್ ಇಲ್ಲ. ಯಾಕೆಂದ್ರೆ ಇದು ಔಟ್ ಆಫ್ ಸ್ಟಾಕ್ ಆಗಿರುವಂತದ್ದು. ನಾನು ಬುಕ್ ಮಾಡಿ ಸುಮಾರು 2.5 ತಿಂಗಳಾದ್ಮೇಲೆ ನನಗೆ ಬಂದಿರುವಂತದ್ದು. ಹೌದು, SPMCIL ವೆಬ್ಸೈಟ್ ಇಂದ ನಾನು ಬುಕ್ ಮಾಡಿದ್ದು. ನವೆಂಬರ್ 24ನೇ ತಾರೀಕಿನ ಬುಕ್ ಮಾಡಿದಕ್ಕೆ ನನಗೆ ಹತ್ತತ್ರ ಜನವರಿ 10ನೇ ತಾರೀಕಿಗೆ ಈ ಒಂದು ನಾಣ್ಯ ನಾನು ರಿಸೀವ್ ಮಾಡಿರುವಂತದ್ದು. 2.5 ತಿಂಗಳಾಗಿರುವಂತದ್ದು ಈ ಒಂದು ನಾಣ್ಯ ನನಗೆ ತಲುಪೋದಕ್ಕೆ. ಯಾಕೆಂದ್ರೆ ಅಷ್ಟೊಂದು ಬೇಡಿಕೆ ಇತ್ತು ಈ ನಾಣ್ಯಕ್ಕೆ. ಮತ್ತೆ ಸಿಲ್ವರ್ ರೇಟ್ ಕೂಡ ತುಂಬಾ ದಿನದಿಂದ ದಿನ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ, ನನಗೆ ಈ ನಾಣ್ಯಕ್ಕೆ ನಾನು ಬುಕ್ ಮಾಡಿದಾಗ 5,600 ರೂಪಾಯಿ ಇತ್ತು. ಬಟ್ ಈಗ ಇದ್ರ ಬೆಲೆ ನೀವೇನ ಬೈ ಮಾಡ್ತೀರಾ ಅಂದ್ರೆ, ಸಿಲ್ವರ್ ರೇಟ್ ಅಲ್ಲಿ ಹೋಗ್ತೀರಾ ಅಂದ್ರೆ 7-8 ಸಾವಿರ ರೂಪಾಯಿ ಆಗುತ್ತೆ. ಅಥವಾ ನೀವು ಆಂಟಿಕ್ ಪೀಸ್ ಅಥವಾ ಲಿಮಿಟೆಡ್ ಎಡಿಷನ್ ಪೀಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ಈ ಒಂದು ನಾಣ್ಯಕ್ಕೆ 13,000 ರೂಪಾಯಿ ಬೆಲೆ ಇರುವಂತದ್ದು ಇವತ್ತು. ಸೊ ನಾನು ಬುಕ್ ಮಾಡಿದ್ದಾಗ 5,600 ರೂಪಾಯಿ. ನಾಣ್ಯ ನಾನು ಬಂದು ತಲುಪಿಸೋಷ್ಟೊತ್ತಿಗೆ ಅದ್ರ ಬೆಲೆ ಡಬಲ್ ಆಗಿರುವಂತದ್ದು. ಸೊ ಈ ರೀತಿ ಇರುತ್ತೆ ಕಾಯಿನ್ ಮಾರ್ಕೆಟ್ ಅಲ್ಲಿ. ಬಟ್ ನನಗೆ ಇದನ್ನ ಯಾವುದೇ ಕಾರಣಕ್ಕೂ ಮಾರುವಂತಹ ಉದ್ದೇಶ ಇಲ್ಲ. ನಮ್ಮ ನಾಡಿನ ಹೆಮ್ಮೆಯ ಹೆಣ್ಣು ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಾಣ್ಯವನ್ನ ಮಾರೋದಕ್ಕೆ ಯಾವುದಕ್ಕೆ ಮನಸ್ಸಾಗೋದಿಲ್ಲ. ಸೊ ನನ್ನ ಕಲೆಕ್ಷನ್ ಅಲ್ಲಿ ಇದು ಯಾವತ್ತೂ ಕೂಡ ಒಂದು ಟಾಪ್ 10 ನಲ್ಲಿ ಬರುತ್ತೆ ಈ ಒಂದು ಕಲೆಕ್ಷನ್, ಈ ಒಂದು ನಾಣ್ಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿಸಿ. ಆ ಒಂದು ವಿಡಿಯೋನ ಹೈಪ್ ಮಾಡಿದ್ರೆ ಮಾತ್ರ ಅದು ಸುಮಾರು ಜನಕ್ಕೆ ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.